ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ದಳಪತಿಗಳು ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದ್ದು ಅದ್ದೂರಿ ಚಾಲನೆ ಕೂಡ ಸಿಕ್ಕಿದೆ. ದಳಪತಿಗಳು ಈ ಪಾದಯಾತ್ರೆ ಮೂಲಕ ಅಬ್ಬರಿಸ್ತಾ ಇದ್ರೆ ಇದಕ್ಕೆ ವಿಜಯ ವಿಘ್ನ ಎದುರಾಗಿದೆ. ಹಾಗಾದ್ರೆ ಅನುಮಾನಗಳು ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಟೌನ್ಶಿಪ್ ವಿರೋಧಿಸಿ ದಳ ಪಾದಯಾತ್ರೆ ಅದ್ದೂರಿ ಚಾಲನೆ. 3 ದಿನ 38 ಕಿಲೋಮೀಟರ್ ದಳಪತಿಗೆ ಕೇಸರಿ ಸಾಥ್. ದಳ ಮಹಾಯಾತ್ರೆಗೆ ವಿಜಯ ವಿಘ್ನ. ಬಿಡದಿ ಟು ಫ್ರೀಡಂ ಪಾರ್ಕ್ 3 ದಿನ 38 ಕಿಲೋಮೀಟರ್ನ ಮಹಾಪಾದಯಾತ್ರೆ. ಈ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ. ಪಾದಯಾತ್ರೆಗೆ ಚಾಲನೆ ಸಿಗೋದಕ್ಕೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಆಶೀರ್ವಾದ ಪಡ್ಕೊಂಡ್ರು. ಮೈಸೂರಿನ ಚಾಮುಂಡಿ ಸನ್ನಿಧಿಯಲ್ಲಿ ಕುಮಾರಸ್ವಾಮಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದರು. ಇದೆಲ್ಲ ಆದ್ಮೇಲೆ ಭೈರಮಂಗಲದಲ್ಲಿ ತೆಂಗಿನ ಗಿಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಪೂಜೆ ಸಲ್ಲಿಸಿ ನೀರೆರೆಯೋದ್ರ ಮೂಲಕ ಚಾಲನೆ ನೀಡಿದ್ದಾರೆ. ನಿಖಿಲ್ ಜೊತೆಗೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಾಂಕೇತಿಕವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ರೈತರ ಹೋರಾಟಕ್ಕೆ ನಾವು ಬೆಂಬಲ ನೀಡಿದ್ದೇವೆ ಎಂದು ಘೋಷಿಸಿದ್ದಾರೆ. ಇದೇ ವೇಳೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು, ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ಎ ಮಂಜು, ಹರೀಶ್ ಗೌಡ ಸೇರಿದಂತೆ ಬಿಜೆಪಿ ಜೆಡಿಎಸ್ನ ಹಲವು ಮುಖಂಡರು, ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಿದ್ದಾರೆ. ದೋಸ್ತಿ ಶಕ್ತಿ ಪ್ರದರ್ಶಿಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ, ಪ್ರತಿಭಟನೆಯಲ್ಲಿ ಬಿಜೆಪಿ ದಳ ಧ್ವಜ. ಭೈರಮಂಗಲದಿಂದ ಆರಂಭವಾದ ಪಾದಯಾತ್ರೆಯಲ್ಲಿ ಸಾವಿರಾರು ರೈತರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಘೋಷಣಾ ಫಲಕಗಳನ್ನು ಪ್ರದರ್ಶಿಸಿ ಬಿಡದಿ ಉಪನಗರ ಯೋಜನೆಯನ್ನ ಕೈಬಿಡುವಂತೆ ಆಗ್ರಹಿಸುತ್ತಾ ಹೆಜ್ಜೆ ಹಾಕಿದ್ರು. ರೈತರು ಹಸಿರು ಶಾಲು, ಹಸಿರು ಟೋಪಿ ಹಾಕಿದ್ದರೆ ಕಾರ್ಯಕರ್ತರು ಕೈಯಲ್ಲಿ ಜೆಡಿಎಸ್ ಬಿಜೆಪಿ ಬಾವುಟ ಹಿಡಿದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಪಾದಯಾತ್ರೆಗೆ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ರೈತರು, ರೈತ ಮಹಿಳೆಯರು ಉಪನಗರ ಯೋಜನೆಯನ್ನ ಕೈಗೊಳ್ಳಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದರು. ಮೊದಲ ದಿನ ಭೈರಮಂಗಲದಲ್ಲಿ ಆರಂಭ, ಬಿಡದಿಯಲ್ಲಿ ಅಂತ್ಯ. ಭೈರಮಂಗಲದಿಂದ ಆರಂಭವಾದ ಪಾದಯಾತ್ರೆಯು ತಿಮ್ಮೇಗೌಡನ ದೊಡ್ಡಿ, ವೃಷಭಾವತಿಪುರ, ಅಬ್ಬನಕುಪ್ಪೆ, ಜೋಗರದೊಡ್ಡಿಯವರೆಗೆ ಸಾಗಿತು. ಮಧ್ಯಾಹ್ನದ ನಂತರ ಜೋಗರದೊಡ್ಡಿ, ಮೇಡನಹಳ್ಳಿ, ಭೈರಮಂಗಲ ಕ್ರಾಸ್, ಬಿಜಿಎಸ್ ವೃತ್ತದ ಮೂಲಕ ಸಂಜೆ ವೇಳೆಗೆ ಬಿಡದಿ ತಲುಪಿತು. ಈ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ನಡೆ ಖಂಡಿಸಿದ್ರು. ಇವತ್ತು ಹೇಳ್ತಾರೆ ದೇವೇಗೌಡರು ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರು ಕೂಸೆ. ಅದು ದೇವೇಗೌಡರು ರೈತರ ಭೂಮಿನ ಇವತ್ತು ಕಾನೂನು ಬಾಹಿರವಾಗಿ ವಶಪಡಿಸ್ಕೊಂಡು ಮಾಡಿ ಅಂತ ಹೇಳಿಲ್ಲ. ಇದೆಂತ ರೆಡ್ ಝೋನು. ಇವತ್ತು 5 ಟೌನ್ಶಿಪ್ ಮಾಡೋದಕ್ಕೆ ಮಾಡಿದ್ರ, ರೆಡ್ ಝೋನ್ ತೆಗೆದಿದ್ದೀರಾ. ಈಗೇನೋ ಹೇಳೋರು ಇವತ್ತು ಯಾರು ಭೂಮಿ ಕೊಡಲ್ಲ, ಅವರ ಭೂಮಿಗಳನ್ನ ರೆಡ್ ಝೋನ್ ಮಾಡಲ್ವಂತೆ. ಇದೇ ವೇಳೆ ಮಾತನಾಡಿದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸತ್ಯಶೋಧನಾ ವರದಿಯನ್ನ ಬಹಿರಂಗಪಡಿಸಿ, ಇಲ್ಲವಾದರೆ ನಾವು ಸದನದಲ್ಲಿ ಇಡೀ ವಿಚಾರವನ್ನ ಬಯಲಿಗೆ ಎಳೆಯುತ್ತೇವೆ ಅಂತ ವಾರ್ನಿಂಗ್ ಕೊಟ್ಟರು. ಆ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ, ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನ ಬಹಿರಂಗ ಮಾಡ್ತೀರಿ. ಪಾದಯಾತ್ರೆ ನೇತೃತ್ವ ವಹಿಸಿದ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಪರವಾಗಿ ಪಾದಯಾತ್ರೆ ಮಾಡುತ್ತಿದ್ದೇವೆ, ರೈತರ ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡುತ್ತೇವೆ, ರೈತರ ಭೂಮಿಯನ್ನ ಉಳಿಸುವ ಕೆಲಸ ಆಗಬೇಕು ಅಂತ ಹೇಳಿದ್ರು. ಈಗ ರೈತರು ವಿಧಾನಸೌಧದವರೆಗೂ ಬರಬೇಕು ಅನ್ನುವಂಥದ್ದೇನು ಇರಲಿಲ್ಲ. ಪ್ರಾರಂಭದಲ್ಲಿ 500ಕ್ಕೂ ಹೆಚ್ಚು ದಿನಗಳು ಹೋರಾಟ ಮಾಡಿಕೊಂಡು ಬೀದಿಲಿ ಕೂತಿದ್ದಾರೆ. ಅವ್ರ ಕಷ್ಟ ಆಲಿಸ್ತಕ್ಕಂಥದ್ದಕ್ಕೆ ಇರುವಂಥ ವಾಸ್ತವ ಸ್ಥಿತಿಯನ್ನು ಅರ್ತು ಪರ ವಿರೋಧ ಏನಿದೆ ಅಂತಕ್ಕಂಥ ತಿಳ್ಕೊಳ್ಳುವಂಥ ಪ್ರಯತ್ನ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು ಮಾಡಿಲ್ಲ. ಕಳೆದ ಒಂದು ಕಾಲು ವರ್ಷದಿಂದನೂ ಅವರ ಹೋರಾಟದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವ್ರ ಜೊತೆಯಲ್ಲಿ ಬೆಂಬಲವಾಗಿ ಜನತಾದಳ ಪಕ್ಷ ನಿಂತಿದೆ. ಮುಂದೆಯೂ ಕೂಡ ಅವರಿಗೆ ಜಯ ಸಿಗೋವರೆಗೂ ಕೂಡ ಅಂತಿಮವಾಗಿ ನಿಲ್ತೇವೆ ನಾವು. ಭೈರಮಂಗಲದಿಂದ ಆರಂಭವಾದ ಪಾದಯಾತ್ರೆಯು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತಿಮ್ಮೇಗೌಡನ ದೊಡ್ಡಿ, ವೃಷಭಾವತಿಪುರ, ಅಬ್ಬನಕುಪ್ಪೆ, ಜೋಗರದೊಡ್ಡಿಯವರೆಗೆ ಸಾಗಿತು. ಮಧ್ಯಾಹ್ನದ ನಂತರ ಜೋಗರದೊಡ್ಡಿ, ಮೇಡನಹಳ್ಳಿ, ಭೈರಮಂಗಲ ಕ್ರಾಸ್, ಬಿಜಿಎಸ್ ವೃತ್ತದ ಮೂಲಕ ಸಂಜೆ ವೇಳೆಗೆ ಬಿಡದಿ ತಲುಪಿದೆ. ಬಿಡದಿಯಲ್ಲೇ ಎಲ್ಲರೂ ರೆಸ್ಟ್ ಮಾಡಲಿದ್ದು ಸೋಮವಾರ ಬೆಳಿಗ್ಗೆ ಮತ್ತೆ ಪಾದಯಾತ್ರೆ ಶುರು ಮಾಡ್ಕೋತಾರೆ. ಒಂದು ಕಡೆ ಇದೆಲ್ಲ ಅಬ್ಬರ ನಡೀತಾ ಇದ್ರೆ ಮತ್ತೊಂದು ಕಡೆ ದಳ ಪಾದಯಾತ್ರೆಗೆ ವಿಘ್ನ ತರೋ ಕೆಲಸ ಆಗಿದೆ. ಇದೊಂದು ವಿಡಿಯೋ ಬಿಜೆಪಿಗೆ ಪಾದಯಾತ್ರೆ ಇಷ್ಟವಿಲ್ಲವಾ ಅನ್ನೋ ಅನುಮಾನ ಮೂಡಿಸಿದೆ.
ಮಾಡ್ತಾ ಇಲ್ವಾ ಮಾಡ್ತಾ ಇದಾರೆ. ನಾವೊಂದು ಸಿಂಬಾಲಿಕ್ ಒಂದು ಸಪೋರ್ಟ್ ಮಾಡ್ತೇವೆ ಅಷ್ಟೇ. ಬಟ್ ಏನೋ ಜಾಯ್ನಿಂಗ್ ಇಲ್ಲ ಯಾರು ಹೋರಾಟದ ಮುಂದೆ ಇದ್ದಾರೆ, ಅವರೆಲ್ಲ ಈಗ ಕಾಂಪೋಸಿಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಬಟ್ ಕಾಂಪೋಸಿಷನ್ ತಗೊಳ್ತಾ ಇದ್ದಾರೆ. ಆಕ್ಚುಲಿ ನಾವು ಗೆಟಿಂಗ್ ವೀಕ್ ಅಂತ ಅವರು ಎಲೆಕ್ಟೆಡ್ ಗೊತ್ತಿದ್ದಾರೆ ರಿಯಲ್ ಎಸ್ಟೇಟ್ಗೆ. ನೋಡಿದ್ರಲ್ಲ, ಬಿಡದಿ ಪಾದಯಾತ್ರೆ ಬಗ್ಗೆ ಬಿವೈ ವಿಜಯೇಂದ್ರ ಸಚಿವ ಮಧು ಬಂಗಾರಪ್ಪ ಜೊತೆಗೆ ಮಾತಾಡಿದ್ದಾರೆ. ದಳ ಪಾದಯಾತ್ರೆಯನ್ನ ಸಾಂಕೇತಿಕ ಪಾದಯಾತ್ರೆ ಎಂದಷ್ಟೇ ಹೇಳಿದ ವಿಜಯೇಂದ್ರ, ಹೋರಾಟಗಾರರು ಸರ್ಕಾರದಿಂದ ಪರಿಹಾರ ಪಡೆಯುತ್ತಿದ್ದಾರೆ, ಎಲ್ಲಾ ರೈತರಿಗೆ ಸರ್ಕಾರ ಪರಿಹಾರ ಕೊಡ್ತಿದೆ ಎಂದಿದ್ದಾರೆ. ಈ ಮೂಲಕ ಬಿಡದಿ ಹೋರಾಟದ ಬಗ್ಗೆ ವಿಜಯೇಂದ್ರಗೆ ಆಸಕ್ತಿ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ವಿಜಯೇಂದ್ರ ಅವರ ಮಾತುಗಳು ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲ ಎಬ್ಬಿಸಿವೆ. ತನ್ನ ತಲೆ ಮೇಲೆ ತಾನೇ ಗನ್ ಇಟ್ಕೊಂಡು ದರ್ಶನ್ ಬೆದರಿಸಿರುವ ಸತ್ಯವೂ ಹೊರಬಿದ್ದಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪಯಣ ಬೆಳೆಸಿದ್ದು ಮತ್ತೊಮ್ಮೆ ಸಂಪುಟ ಬದಲಾಗತ್ತಾ ಅನ್ನುವ ಕುತೂಹಲವೂ ಹುಟ್ಟಿಸಿದೆ. ಮತ್ತೊಂದು ಕಡೆ ದಳಪತಿಗಳು ಬಿಡದಿ ಟೌನ್ಶಿಪ್ ವಿರುದ್ಧ ಅಬ್ಬರಿಸ್ತಾ ಇದ್ರೆ, ವಿಜಯೇಂದ್ರ ಅವರು ಹೇಳಿರುವಂತಹ ಮಾತು ಸಾಕಷ್ಟು ಕುತೂಹಲಕ್ಕೆ, ಕೋಲಾಹಲಕ್ಕೆ, ಚರ್ಚೆಗೆ ಕಾರಣವಾಗಿದೆ. ಇದುವೇ ಹೊತ್ತಿನ ವಿಶೇಷ ವರದಿ. ಪ್ರತಿದಿನ 3 ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.